ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪ್ನಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂತ ಕರಿತೀವಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ. ಎಲ್ಲ ಚಾಪ್ಟರ್ ಇಂಪಾರ್ಟೆಂಟ್ ಇರ್ತವೆ, ಆದರೆ ಇದು 6 ಮಾರ್ಕ್ಸಿಗೆ ನೀವು ಬಿಡಿಸಲೇಬೇಕಾದ ಕಾನ್ಸೆಪ್ಟು. ಆ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಇದೆ. ಸೊ ತಿಳ್ಕೊಳ್ಬೇಕಾಗಿ ತುಂಬ ಇದೆ, ಯಾಕಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫಸ್ಟ್ PUCಲಿ ಕೂಡ ಕಲ್ತಿದ್ರಿ, ನೆನಪಿದೆಯಲ್ಲ ನಿಮಗೆ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 2, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಕಲ್ತಿದ್ರಿ, ನೆನಪಿದೆಯಲ್ಲ? ಸೇಮ್ ಹಾಗೆ ಇದೆ, ಆದರೆ ಸ್ವಲ್ಪ ಇಲ್ಲಿ ಏನಾಗುತ್ತೆ, ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಅಲ್ಲಿ ಹಾರಿಜೆಂಟಲ್ ಇತ್ತು, ಈ ಥರ ಬಿಡಿಸ್ತಿದ್ವಿ. ಇಲ್ಲಿ ಈ ಥರ ಬಿಡಿಸ್ಬೇಕು, ಸೊ ಲಂಬವಾಗಿ ಬಿಡಿಸ್ಬೇಕು. ಅಲ್ಲಿ ಅಡ್ಡ ಬಿಡಿಸ್ತಿದ್ವಿ. ಈ ಕಡೆ ಏನು ಬರ್ತಿತ್ತು, ಅಸೆಟ್ ಸೈಡ್ ಬರ್ತಿತ್ತು, ಈ ಕಡೆ ಲ್ಯಾಬಿಲಿಟೀಸ್ ಅಂತ ಬರ್ತಾಯಿತ್ತು. ಆದರೆ ಇಲ್ಲಿ ಏನಾಗುತ್ತೆ, ಲ್ಯಾಬಿಲಿಟೀಸ್ ಮೇಲೆ ಬರುತ್ತೆ, ಅಸೆಟ್ಟು ಕೆಳಗೆ ಬರುತ್ತೆ. ಈ ಥರ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ನ ನಾವು ಈ ಒಂದು ಪ್ರಾಬ್ಲಮಲ್ಲಿ ಅಥವಾ ಈ ಒಂದು ಚಾಪ್ಟ್ರಲ್ಲಿ ಅರ್ಥ ಮಾಡ್ಕೊಳ್ತಿದ್ವಿ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಕಾನ್ಸೆಪ್ಟನ್ನ ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಅದರ ಹೆಡ್ಡಿಂಗನ್ನು ಅರ್ಥ ಮಾಡ್ಕೋಬೇಕು. ಹೆಡ್ಡಿಂಗ್ ಅರ್ಥ ಆಯ್ತು ಅಂದರೆ ನಿಮಗೆಲ್ಲ ಕಾನ್ಸೆಪ್ಟು ಅರ್ಥ ಆಗುತ್ತೆ. ಸೊ ಎಲ್ಲರೂ ಏನು ಮಾಡ್ತೀರಾ ಅಂದರೆ ಇವಾಗ ಹೆಡ್ಡಿಂಗ್ ಹಾಕ್ತೀರಾ. ಚಾಪ್ಟರ್ ನಂಬರ್ 7, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ಹಾಕಿ. ಇಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಎಕ್ಸಾಮ್ಗೆ ನೋಡಿದ್ದೀರಾ? ಯಾರಾದರೂ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಇಲ್ಲಿ? ಚೆಕ್ ಮಾಡಿ ಸ್ವಲ್ಪ. 1 ಮಾರ್ಕ್ಸಿಗೆ ಎಷ್ಟು ಬರುತ್ತೆ? 1 + 1 ಪ್ಲಸ್ 2 ಮಾರ್ಕ್ಸಿಗೆ 1 ಬರುತ್ತೆ. ಅದೇ ರೀತಿ 6 ಮಾರ್ಕ್ಸಿಗೆ 1 ಬರುತ್ತೆ. ಟೋಟಲ್ ಇಲ್ಲಿ ನಮ್ಮ ಎಕ್ಸಾಮಿನೇಷನ್ಗೆ ಬರೋದು ಟೋಟಲ್ 10 ಮಾರ್ಕ್ಸ್. ಯಾವ ಒಂದು ಇಯರಲ್ಲಿ ಇದು? 2023ನೇ ಸಾಲಿನ ಒಂದು ಎಕ್ಸಾಮಿನೇಷನ್ಗೆ ಈ ವರ್ಷ ಬರುವಂಥ ಒಂದು ಕಾನ್ಸೆಪ್ಟ್. ಸೊ ಅದು ಏನೇ ಬರಲಿ, ಸೊ ಎಷ್ಟೇ ಬರಲಿ, ತಿಳ್ಕೊಳ್ಬೇಕಾಗಿದೆ ಯಾವುದು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹಾಗಾದರೆ ಸರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಏನು ಹೇಳಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ? ಯಾರು ಹೇಳ್ತೀರಾ? ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನಾವು ಕಲಿಯೋದ್ರಿಂದ ಏನು ಯೂಸಸ್ ಆಗುತ್ತೆ? ಏನು ಯೂಸ್ ಆಗುತ್ತೆ ಸರ್? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾಕೆ ಬೇಕು? ನಾವು ಎಕ್ಸಾಮ್ ಪರ್ಪಸ್ ಮಾತ್ರ ಕಲಿತಿಲ್ಲ, ಇಲ್ಲಿ ಯಾವುದ್ರ ಪರ್ಪಸ್ ಕಲಿತಾ ಇದ್ದೀವಿ? ನಾಲೆಜ್ ಪರ್ಪಸ್ ಕಲಿತಾ ಇದ್ದೀವಿ. ನಿಮಗೆ ನಾಲೆಜ್ ಬೇಕು. ಸೊ ಫಸ್ಟು ಸರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಎಲ್ಲ ಮೀನಿಂಗ್ ಬರೆಯೋದು, ಡೆಫಿನೇಷನ್ ಬರೆಯೋದು, ಆಬ್ಜೆಕ್ಟಿವ್ ಬರೆಯೋದು, ನೆಕ್ಸ್ಟು 6 ಮಾರ್ಕ್ಸಿಗೆ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಪರ್ಪಸ್ 6 ಮಾರ್ಕ್ಸ್ ಓದ್ಕೊಳ್ಳೋದು, ಮುಗೀತು ಸರ್. ಇಷ್ಟೇ ಸರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಎಲ್ಲ ವಿದ್ಯಾರ್ಥಿಗಳು ಮಾಡುವಂಥ ದೊಡ್ಡ ತಪ್ಪು. ಆದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನೀವು ಕಲೀಲೇಬೇಕು. ಕಾಮರ್ಸ್ ವಿದ್ಯಾರ್ಥಿಗಳಿದ್ದೀರಾ, ಸೊ ಆ ಕಾರಣಕ್ಕಾಗಿ ನಿಮಗಿದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ಕ್ಲೀನಾಗಿ ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ಒಂದು ಎಕ್ಸಾಂಪಲ್ ಪ್ರಕಾರ. ಸೊ ಎಕ್ಸಾಂಪಲ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತೀರಾ ಅಂದರೆ ಈ ಥರದ್ದು ಇಂಟ್ರೊಡಕ್ಷನ್ ಬರ್ಕೋಬೇಕು ಫಸ್ಟ್. ಅಲ್ಲಿ ಒಂದು ಟೆಕ್ಸ್ಟ್ ಬುಕ್ ಇದೆ, ತೊಗೊಂಡು ಫಸ್ಟ್ PUC ಫಾಸ್ಟ್ ಹೋಗ್ಸಪ್ಪ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಫೈನಲ್ ಅಕೌಂಟ್ ಅಂತ ಕರಿತೀವಿ. ಸೊ ಫಸ್ಟ್ PUCಲಿ ಏನಂತ ಕರಿತಿದ್ವಿ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 1 ಅಂತ ಕಲಿತಿದ್ವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 2 ಅಂತ ಕಲಿದ್ವಿ. ಇಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂತ ಕಲಿತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಫೈನಲ್ ಅಕೌಂಟ್. ನಿಮಗೆಲ್ಲರಿಗೂ ಗೊತ್ತಾ? ಅಕೌಂಟಿಂಗ್ ಸೈಕಲ್ ಅನ್ನೋ ಗೊತ್ತಿದೆಯಾ? ಫಸ್ಟ್ PUCಲಿ ಕಲ್ತಿದ್ದೀವಿ ಅಕೌಂಟಿಂಗ್ ಸೈಕಲ್. ನೆನಪಿದೆಯಾ? ರೌಂಡ್ ಇರ್ತಿತ್ತು, ಎಲ್ಲರಿಗೂ ನೆನಪಿದೆಯಾ? ಸೊ ಒಂದ್ಸರಿ ಅದು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಏನು ಬರುತ್ತೆ ಅಂದರೆ ಹೇಳಿ ನೋಡೋಣ, ಯಾವ್ದು ಬರುತ್ತೆ? ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬರುತ್ತೆ. ಸೊ ಫಸ್ಟು ಅಕೌಂಟಿಂಗ್ ಸೈಕಲಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬರುತ್ತೆ. ಸೊ ಟ್ರಾನ್ಸಾಕ್ಷನನ್ನು ಏನು ಮಾಡ್ತೀವಿ? ಎವಿಡೆನ್ಸ್ಗಳ ಮುಖಾಂತರ. ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳು ಯಾವ ರೀತಿ ಮಾಡ್ತೀವಿ? ಎವಿಡೆನ್ಸ್ ಮುಖಾಂತರ. ಎವಿಡೆನ್ಸ್ ಅಂದರೆ ಒಂದು ರಸೀದಿ ಮುಖಾಂತರ ಅದನ್ನು ಮಾಡ್ತಿರ್ತೀವಿ. ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ರಸೀದಿ ಹಾಕ್ತೀವಿ,
ಸೇಲ್ಸ್ ಮಾಡಿದರೆ ಸೇಲ್ಸ್ ರಸೀದಿ ಹಾಕಿರ್ತೀವಿ, ನೀವು ಎಕ್ಸ್ಪೆನ್ಸಸ್ ಮಾಡಿದರೆ ಎಕ್ಸ್ಪೆನ್ಸಸ್ ರಸೀದಿ ಕೊಟ್ಟಿರ್ತಾರೆ ಅಂಗಡಿಯಲ್ಲಿ, ಅದಂತಂದು ಎಲ್ಲ ನೀವೇನು ಮಾಡಿರ್ತೀರ ಮೇಂಟೈನ್ ಮಾಡಿರ್ತೀರ. ಆ ರಸೀದಿನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ನಾವು ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡ್ತೀವಿ. ಯಾವುದು ಜರ್ನಲ್ ಎಂಟ್ರಿ. ಸೊ ಒಂದೊಂದು ಸಂಸ್ಥೆಯಲ್ಲಿ ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡ್ತಾರೆ, ಒಂದೊಂದು ಸಂಸ್ಥೆಯಲ್ಲಿ ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡ್ತಾರೆ, ಒಂದೊಂದು ಸಂಸ್ಥೆಯಲ್ಲಿ ಇದು ಜರ್ನಲ್ ಎಂಟ್ರಿ ಯಾವ ಸಿಸ್ಟಮ್ ಅಪ್ಪ ಅಂದರೆ ಟ್ರೆಡಿಷ್ನಲ್ ಸಿಸ್ಟಮ್ ಅಂತ ಕರಿತೀವಿ. ಟ್ರೆಡಿಷ್ನಲ್ ಅಂದರೆ ಹಳೆಯ ಅಥವಾ ಸಾಂಪ್ರದಾಯಿಕ ಪದ್ಧತಿ ಪ್ರಕಾರ ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡ್ತಿದ್ರು. ಆದರೆ ಈಗಿನ ಒಂದು ಟ್ರೆಂಡ್ ಪ್ರಕಾರ ಯಾವ್ದು ಮಾಡ್ತಿದ್ದಾರೆ ಅಂದರೆ ಸಬ್ಸಿಡರಿ ಬುಕ್ಸ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಸಬ್ಸಿಡರಿ ಬುಕ್ಸ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಹಾಗಾದರೆ ಸರ್ ಸಬ್ಸಿಡರಿ ಬುಕ್ಸಲ್ಲಿ ಏನೇನು ಬರುತ್ತೆ? ಪರ್ಚೇಸ್ ಬುಕ್ ಬರುತ್ತೆ, ಸೇಲ್ಸ್ ಬುಕ್ ಬರುತ್ತೆ, ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನು, ಆಮೇಲೆ ಜರ್ನಲ್ ಪರ್ಪರು ಇವೆಲ್ಲ ಬರ್ತವೆ. ಅಕೌಂಟ್ ರಿಸೇಬಲು, ಅಕೌಂಟ್ ಪೇಯಬಲು ಇವೆಲ್ಲ ಬುಕ್ಸ್ಗಳು ಬರ್ತವೆ. ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಿದ್ವಿ? ಅಲ್ಲಿಂದ ಅಕೌಂಟ್ಗಳನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ವಿ? ಲೆಜ್ಜರ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ, ಲೆಜ್ಜರ್ ಎಂಟ್ರಿಗಳನ್ನ ಮಾಡ್ತಿದ್ವಿ. ಸೊ ಲೆಜ್ಜರ್ ಮುಗಿದ ತಕ್ಷಣ ಅದನ್ನ ಏನು ಮಾಡ್ತಿದ್ವಿ? ಸೀದಾ ಟ್ರಯಲ್ ಬ್ಯಾಲೆನ್ಸ್ಗೆ, ಅಂದರೆ ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತಿದ್ವಿ. ಇದು ಅಕೌಂಟು ಅಲ್ಲ, ಸ್ಟೇಟ್ಮೆಂಟ್. ಇದು ಅಕೌಂಟ್ ಆಗುತ್ತೆ, ಇದು ಅಕೌಂಟ್ ಆಗುತ್ತೆ, ಆದರೆ ಇದು ಅಕೌಂಟ್ ಅಲ್ಲ, ಇದು ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸಿಂದ ಸೀದಾ ಎಲ್ಲಿ ಬರ್ತಿತ್ತು? ಫೈನಲ್ ಅಕೌಂಟಿಗೆ ಬರ್ತಿದ್ವಿ. ಎಲ್ಲಿ? ಫೈನಲ್ ಅಕೌಂಟ್. ಸೊ ಫೈನಲ್ ಅಕೌಂಟಿಂದ ಮತ್ತೆ ಸೀದಾ ನೆಕ್ಸ್ಟ್ ಇಯರ್ಗೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿ. ಸೊ ಈಗ ನಾವು ಯಾವ ಸ್ಟೆಪ್ಪಲ್ಲಿದ್ದೀವಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ನೀವು ಯಾವುದೇ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋದಕ್ಕಿಂತ ಮುಂಚೆ ನಾವು ಎಲ್ಲಿದ್ದೀವಿ, ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಎಲ್ಲಿದ್ದೀವಿ, ಯಾವ ಕಾನ್ಸೆಪ್ಟ್ನ ತಿಳ್ಕೊಳ್ತಿದ್ವಿ. ಎಲ್ಲಿದ್ದೀವಿ ಈಗ? ಫೈನಲ್, ಕೊನೆಯ ಒಂದು ಸ್ಟೇಜಲ್ಲಿದ್ದೀವಿ. ಅಕೌಂಟಿಂಗ್ ಸೈಕಲಲ್ಲಿ ಯಾವ ಸ್ಟೇಜಲ್ಲಿದ್ದೀವಿ? ಫೈನಲ್ ಅಕೌಂಟ್. ಈ ಫೈನಲ್ ಅಕೌಂಟಲ್ಲಿ 2 ಕಾನ್ಸೆಪ್ಟ್ ಬರ್ತವೆ. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಇನ್ನೊಂದು ಇಲ್ಲಿ 2 ಕಾನ್ಸೆಪ್ಟ್ ಬರ್ತವೆ. ನೆನಪಿದೆಯಲ್ಲ ನಿಮಗೆ? ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಇನ್ಕಮ್ ಸ್ಟೇಟ್ಮೆಂಟ್. ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಒಂದು ಇನ್ಕಮ್ ಸ್ಟೇಟ್ಮೆಂಟು, ಒಂದು ಬ್ಯಾಲೆನ್ಸ್ ಶೀಟು. ಇನ್ಕಮ್ ಸ್ಟೇಟ್ಮೆಂಟಲ್ಲಿ P&L ಟ್ರೇಡಿಂಗ್ ಅಕೌಂಟು ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನ ಪ್ರಿಪೇರ್ ಮಾಡ್ತೀವಿ. ಆದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ತೀವಿ? ಓನ್ಲಿ ಬ್ಯಾಲೆನ್ಸ್ ಶೀಟ್ ಮಾತ್ರ ಪ್ರಿಪೇರ್ ಮಾಡ್ತೀವಿ. ಈ ಥರ ಏನು ಮಾಡ್ತೀವಪ್ಪ ಅಂದರೆ ಫೈನಲ್ ಅಕೌಂಟಲ್ಲಿ 2 ಕಾನ್ಸೆಪ್ಟ್ನ ತಿಳ್ಕೊತೀವಿ. ನಮ್ಮ ಎಕ್ಸಾಮ್ಗೂ ಕೂಡ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಬರಲ್ಲ, ಯಾವ್ದು ಬರುತ್ತೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ ಮತ್ತು ಬ್ಯಾಲೆನ್ಸ್ ಶೀಟ್ ಬರುತ್ತೆ. 6 ಮಾರ್ಕ್ಸ್ ಇಲ್ಲಿ ಕೇಳ್ಬೋದು, 6 ಮಾರ್ಕ್ಸ್ ಇಲ್ಲಿ ಕೇಳ್ಬೋದು. ಸೊ ಅದಕ್ಕಾಗಿ ನೀವೇನು ಮಾಡಬೇಕು? ಎರಡೂ ಪ್ರಾಬ್ಲಮ್ನ ಏನು ಮಾಡಬೇಕಾಗತ್ತೆ? ನೀವು ತಿಳ್ಕೊಳ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಈಗ? ಅಕೌಂಟಿಂಗ್ ಸೈಕಲಲ್ಲಿ ಫೈನಲ್ ಸ್ಟೇಜ್ ಇದೀವಿ. ಅದಕ್ಕಾಗಿ ಇದಕ್ಕೆ ಏನಂತ ಕರಿತೀವಿ? ಫೈನಲ್ ಅಕೌಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ತಿಳಿತಾ? ಕ್ಲೋಸ್ ಮಾಡಿ ಡೋರ್. ಸೊ ಈಗ ಇಂಟ್ರೊಡಕ್ಷನ್ ಹಾಕಿ ಫಸ್ಟ್. ಎವ್ರಿ ಕನ್ಸರ್ನ್ ಇಂಟ್ರೊಡಕ್ಷನ್ ಹಾಕಿ. ಎವ್ರಿ ಕನ್ಸರ್ನ್ CONCERN. ಎವ್ರಿ ಕನ್ಸರ್ನ್ ವಾಂಟ್ಸ್ ಟು ಬಿ ಮೇಜರ್. ಎವ್ರಿ ಕನ್ಸರ್ನ್ ವಾಂಟ್ಸ್ ಟು ಮೇಜರ್, MEASURE, ವಾಂಟ್ಸ್ ಟು ಮೇಜರ್ periodically, 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 the performance of its activities. The performance of its activities in terms of profit or loss. In terms of profit or loss. Full stop. It also likes to know KNOW. It also likes to know the value of its assets,
the value of its assets, the value of its assets and liabilities, the value of its assets and liabilities, value of its assets and liabilities on the closing date of accounting period, on the closing dates of on the closing dates of on the closing date of accounting period. It also likes to know the value of its assets and liabilities on the closing date of accounting period, on the closing date of accounting period. Full stop. In order to ascertain its income, in order to ascertain its income and also to assess assess and also to assess the financial position of company, the financial position of company. Income and also assess the financial position of the company. ನೆಕ್ಸ್ಟ್ ಮೀನಿಂಗ್ ಅಂತ ಹೆಡ್ಡಿಂಗ್ ಹಾಕಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. Financial statement are systematically organized summary financial statements are the basic ಒಂದು ನಿಮಿಷ ಬರ್ಕೊಡ್ರಿ. Financial statements are the financial statements are the ಇಲ್ಲಿ ತನಕ ಬರ್ಕೊಂಡ್ರಾ ಕಂಟಿನ್ಯೂ. The financial statement are the end product of end product of accounting system. ಏನು ಹೇಳ್ತಾರೆ? ಎಂಡ್ ಪ್ರಾಡಕ್ಟ್ ಆಫ್ ಅಕೌಂಟಿಂಗ್ ಸಿಸ್ಟಮ್, ಎಂಡ್ ಪ್ರಾಡಕ್ಟ್ ಆಫ್ ಅಕೌಂಟಿಂಗ್ ಸಿಸ್ಟಮ್, ಕಾಮಾ ಪ್ರಿಪೇರ್ಡ್ ವಿತ್ ಆ್ಯನ್ ಪ್ರಿಪೇರ್ಡ್ PREPARD prepared with an intention to judge, prepared with an intention to judge the financial prepared with an intention to judge 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 the financial position of the business, the financial position of the business. It consists it consists of income statements and balance sheet. Income statement and balance sheet. ಓಕೆ, ಇಷ್ಟೆಲ್ಲ ಹೇಳಿದ್ದಾರೆ. ನಿಮಗೆ ಕ್ಲೀನಾಗಿ ಹೇಳ್ತೀನಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಯಾಕೆ ಪ್ರಿಪೇರ್ ಮಾಡಬೇಕು, ಯಾವುದಕ್ಕೋಸ್ಕರ ಪ್ರಿಪೇರ್ ಮಾಡಬೇಕು, ಇದರಿಂದ ಸಂಸ್ಥೆಗಾಗುವ ಉಪಯೋಗ ಏನು, ಆಬ್ಜೆಕ್ಟಿವ್ ಏನು. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ತಿಳ್ಕೊಳ್ರಿ, ಯಾವುದೇ ಒಂದು ಸಂಸ್ಥೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಈಗ ನೀವು ಟೀಚಿಂಗ್ನ ಕೇಳ್ತಿದ್ದೀರಾ ಯಾವುದಕ್ಕೋಸ್ಕರ ಕೇಳ್ತಿದ್ದೀರಾ? ಸರ್ ನಿದ್ದೆ ಜಾಸ್ತಿ ಬರುತ್ತೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಲ್ಲ. ಎಲ್ಲರ ಮುಖದಲ್ಲಿ ಎಕ್ಸ್ಪ್ರೆಷನ್ ಅದೇ ಥರ ಬರ್ತಾ ಇದೆ ಇವಾಗ, ಗೊತ್ತಾಗತ್ತೆ. ಸೊ ಇರಲಿ, ಸೊ ಅರ್ಥ ಮಾಡ್ಕೊಳ್ರಿ. ನೀವು ಟೀಚಿಂಗ್ ಎದಕ್ಕೆ ಮಾಡ್ತಿದ್ದೀರಾ? ಸಾರಿ, ನಾನು ಮಾಡ್ತಾಯಿದ್ದೀನಿ ಟೀಚಿಂಗ್ ನಾನು ಮಾಡ್ತಾಯಿದ್ದೀನಿ. ನೀವು ಯಾವ್ದಕ್ಕೆ ಕೇಳ್ತಿದ್ದೀರಾ? ಯಾಕೆ ಕೇಳ್ತಿದ್ದೀರಾ ಟೀಚಿಂಗ್ನ?
ಸೊ ನಾಳೆ ಸರ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ನ ತೊಗೋಬೇಕು, ಈ ಉದ್ದೇಶಕ್ಕೋಸ್ಕರ ಟೀಚಿಂಗ್ನ ನಾವು ಕೇಳ್ತಾ ಇದ್ವಿ. ನೀವು ಎಷ್ಟೇ ಕಷ್ಟಪಟ್ಟು ಹೇಳಿದರೂ ನಮಗೆ ನಿದ್ದೆ ಬರ್ತಾ ಇದೆ ಸರ್ ಅಂತ ಹೇಳಬೇಡಿ. ಮತ್ತೆ ಸೊ ನೀವು ಯಾಕೆ ಕಲಿತಿದ್ದೀರಾ, ನಾಳೆ ಎಕ್ಸಾಮಲ್ಲಿ ಮಾರ್ಕ್ಸ್ ಯಾಕೆ ತೊಗೋಬೇಕು, ಫ್ಯೂಚರಲ್ಲಿ ಜಾಬ್ ಪಡಿಬೇಕು. ಜಾಬ್ ಯಾಕೆ ಪಡಿಬೇಕು, ಅಲ್ಲಿ ಒಂದು ಉದ್ದೇಶ ಬಂತು ಸರ್, ಜಾಬ್ ಪಡೆದ್ರೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಸ್ಯಾಲ್ರಿ ಅದಕ್ಕೆ ಬೇಕು, ಮತ್ತು ಜೀವನ ನಡೆಸೋಕ್ಕೆ. ಜೀವನ ಯಾಕೆ ಮಾಡಬೇಕು ಸರ್, ಎಲ್ಲರೂ ಜೀವನ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಜೀವನ ಮಾಡ್ತೀವಿ. ಸೊ ಇಲ್ಲಿ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ. ಹೀಗೆ ಒಂದೊಂದು ಹಿಂಗೆ ಒಂದೊಂದು ಏನಾಗುತ್ತೆ, ಒಂದೊಂದು ಹಿಂಗಿರುತ್ತೆ, ಜಾಯಿಂಟ್ ಇರ್ತಾರೆ. ಸೊ ಒಂದೊಂದು ಉದ್ದೇಶನೇ ಹುಡ್ಕೊಂಡು ಹೋದರೆ ಹಾಗೆ ಒಂದೊಂದು ಎಕ್ಸ್ಟ್ರಾ ಬರ್ತಾ ಇರುತ್ತೆ. ಹಾಗೆ ಸಿಂಪಲ್ ಕ್ವಶನ್ ಕೇಳ್ತಾ ಇದ್ದೀನಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾಕೆ ಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾಕೆ ಬೇಕು ಅಂತ ಒಂದೇ ಮಾತಲ್ಲಿ ಮುಗಿಸ್ತೀನಿ. ಸಂಸ್ಥೆಯ ಹಣಕಾಸಿನ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ. ಒಂದು ಸಂಸ್ಥೆ ಲಾಸಲ್ಲಿದೆ ಅಂದರೆ ಅದನ್ನು ಯಾವುದ್ರ ಪ್ರಕಾರ ಅಳಿತಾರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ನೋಡಿದರೆ ಸಾಕು, ಆ ಸಂಸ್ಥೆ ಪ್ರತಿ ವರ್ಷ ಎಷ್ಟು ಪ್ರಾಫಿಟ್ ಪಡೀತಾ ಇದೆ, ಪ್ರತಿ ವರ್ಷ ಎಷ್ಟು ಲಾಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ. ಯಾವುದು, ಇನ್ಕಮ್ ಸ್ಟೇಟ್ಮೆಂಟ್. ಇದರಲ್ಲಿ ಟ್ರೇಡಿಂಗ್ ಅಕೌಂಟ್ ಮಾಡ್ತಾರೆ. ಟ್ರೇಡಿಂಗ್ ಅಕೌಂಟ್ ಯಾಕೆ ಸರ್ ಅಂತ ಕೇಳಿದಾಗ ಅಲ್ಲಿ ಪರ್ಚೇಸ್ ಎಷ್ಟಾಗ್ತಾ ಇದೆ, ಸೇಲ್ಸ್ ಎಷ್ಟಾಗ್ತಾ ಇದೆ, ಅದ್ರ ಬಗ್ಗೆ ಟ್ರೇಡಿಂಗ್ ಅಕೌಂಟ್ ಹೇಳ್ಕೊಡುತ್ತೆ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಳುತ್ತೆ ಸರ್, ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದಾವೆ, ಇನ್ಡೈರೆಕ್ಟ್ ಇನ್ಕಮ್ ಎಷ್ಟಿದಾವೆ ಅಂತ ಅದ್ರ ಬಗ್ಗೆ ಹೇಳ್ಕೊಡುತ್ತೆ. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ನ ನೀವು ಹೋದರೆ, ಬ್ಯಾಲೆನ್ಸ್ ಶೀಟಲ್ಲಿ ಏನಿರುತ್ತೆ, ಅಸೆಟ್ಸ್ ಮತ್ತು ಲ್ಯಾಬಿಲಿಟೀಸ್ ಇರುತ್ತೆ. ನಮ್ಮ ಹತ್ರ ಹಣ ಕೊಡಬೇಕಾಗಿದೆ ಎಷ್ಟಿದೆ, ನಮ್ಮ ಹತ್ರ ಇರುವಂಥ ಅಸೆಟ್ಸ್ ಎಷ್ಟಿದ್ದಾವೆ, ಅದ್ರ ಬಗ್ಗೆ ಸ್ಥಿತಿಗತಿಗಳನ್ನ ತಿಳಿಸ್ಕೊಡುತ್ತೆ. ಯಾವುದು, ಒಟ್ಟಾರೆಯಾಗಿ ಒಂದು ಸಂಸ್ಥೆಯ ಹಣಕಾಸಿನ ಸ್ಥಿತಿಗಳನ್ನ, ಫೈನಾನ್ಷಿಯಲ್ ಪೊಸಿಷನ್ನ ಹೇಳಿಕೊಡುವಂಥ ಒಂದು ಪ್ರಾಡಕ್ಟ್ ಇದು. ಅಂದರೆ ಒಂದು ಸಿಸ್ಟಮ್ಗೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಈ ಸ್ಟೇಟ್ಮೆಂಟಲ್ಲಿ ಎರಡು ಬರ್ತವೆ, ಇನ್ಕಮ್ ಸ್ಟೇಟ್ಮೆಂಟು, ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇದಕ್ಕಿಂತ ಒಳ್ಳೆಯ ಎಕ್ಸಾಂಪಲ್ ಕೊಡ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೋಡೋಣ ಯಾರು ಅರ್ಥ ಮಾಡ್ಕೊಳ್ತೀರೋ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಕ್ಸಾಂಪಲ್ ಪ್ರಕಾರ ಹೋಗೋಣ. ಇಲ್ಲಿ ಏನೋ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರೇನು, ಏನೋ ವ್ಯಕ್ತಿ. ಸೊ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಬಿ ಏನೋ ಒಬ್ಬ ವ್ಯಕ್ತಿ ಇದ್ದಾನೆ. ಇವನು ಒಂದು ಶಾಪ್ನ ಓಪನ್ ಮಾಡಿದ್ದಾನೆ. ಏನು, ಒಂದು ಶಾಪ್ನ ಅಂಗಡಿ. ಸೊ ಒಂದು ದೊಡ್ಡ ಅಂಗಡಿ ಐತಿ, ಕಿರಾಣಿ ಹೋಲ್ಸೇಲ್ ಅಂಗಡಿ ಇದೆ, ಹೋಲ್ಸೇಲ್ ಕಿರಾಣಾ ಸ್ಟೋರ್ಸ್ ಇದೆ. ಇವನು ಕೂಡ ಏನು ಮಾಡಿದಾನಪ್ಪ ಅಂದರೆ ಒಂದು ಹೋಲ್ಸೇಲ್ ಕಿರಾಣಾ ಸ್ಟೋರ್ನ ಓಪನ್ ಮಾಡ್ಕೊಂಡಿದ್ದಾನೆ. ಈ ಅಂಗಡಿ ಒಳಗಡೆ ಅವನು ಮಾಲೀಕ ಇರ್ತಾನೆ, ಈ ಅಂಗಡಿ ಒಳಗೆ ಅವ್ನು ಮಾಲೀಕ ಇರ್ತಾನೆ. ಇಲ್ಲೆಲ್ಲೋ ಸಾಮಾನ್ಯ ಸಲ ಇಟ್ಟಿರ್ತಾರೆ, ಅವು ಇವು ಅಂತ ಇಟ್ಟಿರ್ತಾರೆ, ಗೊತ್ತಿದೆಯಲ್ಲ ನಿಮಗೆ ಏನೇನು ಇಟ್ಟಿರ್ತಾರೆ ಕಿರಾಣಿ ಅಂಗಡಿಯಲ್ಲಿ. ಈ ಥರ ಶಾಪ್ಸಲ್ಲಿ ಏನು ಮಾಡ್ತಿರ್ತಾರಪ್ಪ ಅಂದರೆ ಈ ಥರ ಟ್ರೇಸ್ ಎಲ್ಲ ಮಾಡಿ ಅಂಗಡಿಯಲ್ಲಿ ಹೋಲ್ಸೇಲ್ ಮಾರ್ತಾ ಇದ್ದಾನೆ. ಹೋಲ್ಸೇಲ್ ಅಂದರೆ ಕಡಿಮೆ ರೇಟಿಗೆ ಜಾಸ್ತಿ ಪ್ರಾಡಕ್ಟ್ಗಳನ್ನ ಮಾರ್ತಾ ಇದ್ದಾನೆ. ಇಬ್ಬರು ಯಾವಾಗ ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ, ಇವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಇವತ್ತು ತಾರೀಕು ಎಷ್ಟು, 14 ಇವತ್ತು 13/12/2023. ಬೇಡ 13 ಬೇಡ, 1/4 ತೊಗೋಣ. 1/4/2023 ಸ್ಟಾರ್ಟ್ ಮಾಡಿದ್ದಾನೆ. ಇವನು ಕೂಡ 1/4/2023 ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ನಿಮ್ಗೆಲ್ಲರಿಗೂ ಗೊತ್ತು, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನು ಬೇಕು, ಏನು ಬೇಕು, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಬೇಕು, ಫಸ್ಟ್ ಹಣ ಬೇಕು. ಹಣ ಇದ್ದರೆ ಎಲ್ಲ ಬಾಕಿದೆಲ್ಲ ಕೆಲಸ ಆಗುತ್ತೆ. ಕ್ಯಾಶ್ ಬೇಕು. ಕ್ಯಾಶನ್ನು ಅದಕ್ಕೆ ಏನಂತ ಕರಿತೀವಿ ಇಂಗ್ಲೀಷಲ್ಲಿ, ಕ್ಯಾಪಿಟಲ್ ಅಂತ ಕರಿತೀವಿ. ನಿಮಗೆಲ್ಲರಿಗೂ ಗೊತ್ತಿರಲಿ, ಅಕೌಂಟಿಂಗ್ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಗೊತ್ತಿದ್ದಾವೆ ತಾನೇ ನಿಮಗೆ. ಪ್ರಿನ್ಸಿಪಲ್ಸ್ ಎಷ್ಟಿದಾವೆ ಕಾನ್ಸೆಪ್ಟ್, 10 ಕಾನ್ಸೆಪ್ಟ್ ಇದೆ. ಅದರಲ್ಲಿ ಫಸ್ಟ್ ಕಾನ್ಸೆಪ್ಟು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ, ಓನರ್ ಈಸ್ ಅ ಡಿಫ್ರೆಂಟ್, ಬಿಸ್ನೆಸ್ ಈಸ್ ಅ ಡಿಫ್ರೆಂಟ್. ಓನರಿಗೆ ಮತ್ತು ಬಿಸ್ನೆಸ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಬಿಸ್ನೆಸ್ಸೇ ಬೇರೆ, ಓನರೇ ಬೇರೆ. ಸರ್ ನಾನು ಕೇಳ್ಬೋದು, ಸರ್ ಓನರ್ ಇರ್ತಾನೆ, ಬಿಸ್ನೆಸ್ ಅವನದೇ ಇರುತ್ತೆ, ಮತ್ತು ಅದು ಹೆಂಗೆ ಡಿಫ್ರೆನ್ಸ್ ಆಗುತ್ತೆ? ಸಿಂಪಲ್ ಟ್ರಿಕ್ಸ್ ಹೇಳ್ತೀನಿ. ಓನರ್ ಏನು ಮಾಡ್ತಾನೆ, ಬಿಸ್ನೆಸ್ಸಲ್ಲಿ ದುಡ್ಡು ಹಾಕ್ತಾನೆ, ಬಿಸ್ನೆಸ್ಸಿಂದ ಪ್ರಾಫಿಟ್ನ ಪಡಿತಾನೆ. ಬ್ಯಾಂಕಲ್ಲಿ ಅದೇ ದುಡ್ಡು ಇಟ್ಟರೆ ಬ್ಯಾಂಕ್ದವ್ರು ಏನು ಮಾಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ. ಅದೇ ದುಡ್ಡನ್ನು ಬೇರೆಯವ್ರಿಗೆ ಕೊಟ್ಟರೆ ಅವರು ಕೂಡ ಇಂಟ್ರೆಸ್ಟ್ ಕೊಡ್ತಾರೆ. ಸಿಂಪಲ್, ಓನರ್ ಇಂಟೆನ್ಷನ್ನು ನಾನು ದುಡ್ಡು ಹಾಕ್ತಾಯಿದ್ದೀನಿ, ನನಗೆ ವಾಪಸ್ ದುಡ್ಡು ಬರ್ತಾ ಇದೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಇದೇನು, ಇದು ಬಿಸ್ನೆಸ್ಸು ಓನರಿಗೆ ಸಂಬಂಧಪಟ್ಟಿಲ್ಲ. ಸೊ ನೀವು ಯಾವ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು, ಬಿಸ್ನೆಸ್ ಕಡೆ ನಿಂತ್ಕೊಂಡು ಯೋಚನೆ ಮಾಡಬೇಕು. ನೀವಾಗಲೂ ಅಕೌಂಟೆನ್ಸಿ ವಿದ್ಯಾರ್ಥಿಗಳು ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳು
ನಾನು ಬಿಸ್ನೆಸ್ಸಲ್ಲಿ ಇದ್ದೀನಿ, ಬಿಸ್ನೆಸ್ ನಂದು ಅನ್ನೋದು ಥರ ವಿಚಾರ ಮಾಡಬೇಕು. ಈಗ ಬಿಸ್ನೆಸ್ಗೆ ಓನರ್ ದುಡ್ಡು ಕೊಡ್ತಿದ್ದಾನ, ಕೊಡ್ತಾನೆ. ಬಿಸ್ನೆಸ್ಗೆ ಓನರ್ ದುಡ್ಡು ಕೊಡ್ತಾ ಇದ್ದಾನೆ. ಯಾವ ಇಂಟೆನ್ಷನ್ ಕೊಡ್ತಾ ಇದ್ದಾನೆ? ನಾಳೆ ಅದು ರಿಟರ್ನ್ ಆಗುತ್ತೆ, ಕೊಟ್ಟ ತಕ್ಷಣ ಅದು ರಿಟರ್ನ್ ಆಗುತ್ತೆ, ಪ್ರಾಫಿಟ್ ಬಂದರೆ ರಿಟರ್ನ್ ಆಗುತ್ತೆ ಅಂತ ಅವ್ನ ಇಂಟೆನ್ಷನ್ದ ಓನರ್ ಕೊಡ್ತಾ ಇರ್ತಾನೆ. ಈಗ ಬಿಸ್ನೆಸ್ ಇದೆ, ನೀವು ಬಿಸ್ನೆಸ್, ನಿಮ್ಗೆ ಯಾರು ಕೊಟ್ಟರು ದುಡ್ಡು? ಓನರ್ ಕೊಟ್ಟ. ಎಷ್ಟು ಕೊಟ್ಟ ತಿಳ್ಕೊಡಿ. ಫಾರ್ ಎಕ್ಸಾಂಪಲ್ 20 ಲಕ್ಷ ಕೊಟ್ಟ ಅಂತ ತಿಳ್ಕೊಣ. 20 ಲಕ್ಷ ಕೊಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. 20 ಲಕ್ಷ ಏನಿದು? ಕ್ಯಾಪಿಟಲ್. ಹಾಗಾದ್ರೆ ಕ್ಯಾಪಿಟಲ್ ಲ್ಯಾಬಿಲಿಟಿ ಆಯಿತಾ, ಅಸೆಟ್ ಆಯಿತಾ? ಬಿಸ್ನೆಸ್ಗೆ ಸಾಲ ಕೊಡ್ತಾ ಇದ್ದೀನಿ ಓನರ್. ಎಷ್ಟು ಕೊಟ್ಟ? 20 ಲಕ್ಷ ಕೊಟ್ಟ. ಹಾಗಾದರೆ ಸಾಲನಾ ಇದು ಆಸ್ತಿನ? ಸಾಲ. ಬಿಸ್ನೆಸ್ಗೆ ಇದು ಸಾಲ. ದೇರ್ಫೋರ್ ಯಾವತ್ತು ಬಂಡವಾಳ ಏನಾಗುತ್ತೆ? ಸಾಲನೇ ಆಗುತ್ತೆ, ಲ್ಯಾಬಿಲಿಟಿನೇ ಆಗುತ್ತೆ. ಅದಕ್ಕೆ ಲ್ಯಾಬಿಲಿಟಿ ಸೈಡ್ ಯಾವಾಗಲೂ ಬರಿತೀವಿ. ಅಸೆಟ್ ಸೈಡಲ್ಲಿ ಕ್ಯಾಪಿಟಲ್ ಬರುತ್ತೆ, ಲ್ಯಾಬಿಲಿಟಿ ಸೈಡ್. ನೀವು ಹೇಳ್ಬೋದು ಸರ್ ಕ್ಯಾಪಿಟಲ್ ಯಾಕೆ ಲ್ಯಾಬಿಲಿಟಿ ಆಗುತ್ತೆ ಅಂತ ಭಾಳ ಜನ ವಿದ್ಯಾರ್ಥಿಗಳು ಕೇಳಿದರು. ಈ ಥರ ಆಗುತ್ತೆ. ಅಕಾರ್ಡಿಂಗ್ ಟು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟು, ಓನರ್ ಈಸ್ ಅ ಡಿಫ್ರೆಂಟ್, ಬಿಸ್ನೆಸ್ ಈಸ್ ಅ ಡಿಫ್ರೆಂಟ್. ಓನರ್ಗೆ ಮತ್ತು ಬಿಸ್ನೆಸ್ಗೆ ಯಾವುದೇ ರೀತಿ ಸಂಬಂಧ ಇರಲ್ಲ. ಓನರ್ ಏನು ಮಾಡ್ತಾನೆ? ಬಿಸ್ನೆಸ್ಗೆ ದುಡ್ಡು ಕೊಡ್ತಾ ಇರ್ತಾನೆ. ಯಾವ ಒಂದು ದೃಷ್ಟಿಯಲ್ಲಿ ಕೊಡ್ತಿರ್ತಾನೆ? ಸಾಲದ ದೃಷ್ಟಿಯಿಂದ ಕೊಡ್ತಿರ್ತಾನೆ. ಹಾಗಾಗಿ ಬಿಸ್ನೆಸ್ಗೆ ಸಾಲ ಬರುತ್ತೆ. ಎಷ್ಟು? 20 ಲಕ್ಷ. 20 ಲಕ್ಷ ಇನ್ವೆಸ್ಟ್ ಮಾಡಿದ್ದಾನೆ. ಇವನು ಕೂಡ 20 ಲಕ್ಷ ಇನ್ವೆಸ್ಟ್ ಮಾಡಿದ್ದಾನೆ. ಇಬ್ಬರು ಒಂದೇ ಊರಲ್ಲಿ ಮಾಡಿದ್ದಾರೆ. ಇಬ್ಬರು ಒಂದೇ ಊರಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಬಿಲ್ಡಿಂಗೆಲ್ಲ ಏನೂ ಇಲ್ಲ, ಸಿಂಪಲ್. ಅವ್ರ ಹತ್ರ ಏನಿದೆ? 20 ಲಕ್ಷ ರೂಪಾಯಿ ಇದೆ. ಈ ಕಾನ್ಸೆಪ್ಟನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಇಬ್ಬರು ಜನ ಫ್ರೆಂಡ್ಸ್ ಇದ್ದಾರೆ, ಆದರೆ ಬಿಸ್ನೆಸ್ಸಲ್ಲಿ ದುಶ್ಮನ್ಗಳಿದ್ದಾರೆ. ಅವ್ನು ಕಂಡ್ರೆ ಇವನಿಗಾಗಲ್ಲ, ಇವನು ಕಂಡ್ರೆ ಅವನಿಗಲ್ಲ, ಆದರೂ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ. ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಬಿಲ್ಡಿಂಗ್ನ ಖರೀದಿ ಮಾಡ್ತಾರೆ. ಮಾಡಬೇಕಾ ಬೇಡವಾ? ಬಿಲ್ಡಿಂಗ್ಗೆ 4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರು. ಯಾರು ಇನ್ವೆಸ್ಟ್ ಮಾಡಿದರು? 4 ಲಕ್ಷ ರೂಪಾಯಿ ಬಿಲ್ಡಿಂಗ್ಗೋಸ್ಕರ ಯಾರು ಇನ್ವೆಸ್ಟ್ ಮಾಡಿದ? ಮಾಡಿದ. ಇದನ್ನು ಬಿಲ್ಡಿಂಗ್ ಅಂತ ಬರ್ಕೊಳ್ಳೋಣ. ಬಿಲ್ಡಿಂಗ್ ಆಯಿತು. ಬಿಲ್ಡಿಂಗ್ ಆಗಿದ ತಕ್ಷಣ ಅದ್ರೊಳಗೆ ಸಾಮಾನು ಬಂದುಬಿಡುತ್ತಾ? ಇಲ್ಲ. ಅದಕ್ಕೆ ಫರ್ನಿಚರ್ ಹಾಕ್ಬೇಕು ತಾನೆ, ಎಲ್ಲ ಫರ್ನಿಚರ್ ಮಾಡಿಸ್ಬೇಕು ತಾನೆ. ಸೊ ಅಲ್ಲಿ ಏನು ಮಾಡಿದ? ಫರ್ನಿಚರಿಗೋಸ್ಕರ ಏನು ಮಾಡಿದಪ್ಪ ಅಂದರೆ, ಫರ್ನಿಚರ್ಗೋಸ್ಕರ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ. ಎಷ್ಟೋ? 2 ಲಕ್ಷ ರೂಪಾಯಿ ಖರ್ಚಾಯಿತು. ಓಕೆ, ಇನ್ನು ಅವನ ಕಡೆ ಹೋಗೋಣ. ಅವನೇನು ಮಾಡ್ತಾನೆ? ಬಿಲ್ಡಿಂಗ್ಗೋಸ್ಕರ ಬರೀ 3 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಎಷ್ಟೋ? 3 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಫರ್ನಿಚರ್ಗೋಸ್ಕರ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಹಾಗಾದರೆ ನಾನು ಕೇಳುವಂಥ ಕ್ವಶನು, ಯಾರು ಇಲ್ಲಿ ಅಸೆಟ್ಗೋಸ್ಕರ ಹೆಚ್ಚು ಖರ್ಚು ಮಾಡಿದ್ದಾರೆ? ಯಾರು ಮಾಡಿದರು? ಎಷ್ಟು ಮಾಡಿದಾನೆ? ಹಾಗಾದರೆ 6 ಲಕ್ಷ ಖರ್ಚು ಮಾಡಿದ್ದಾನೆ. ಅವನು ಎಷ್ಟು ಮಾಡಿದ್ದಾನೆ? 4 ಲಕ್ಷ ಖರ್ಚು ಮಾಡಿದ್ದಾನೆ. ಅರ್ಥ ಆಗ್ತಿದೆಯಾ? ಅವನು ಹೆಂಗಪ್ಪ ಅಂದರೆ ಭಾಳ ಕ್ಲೀನ್ ಇರ್ತಾನೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಏನು ಮಾಡ್ತಿರ್ತಾನೆ? ಬರೆದಿರ್ತಿರ್ತಾನೆ. ಒಂದು ಬುಕ್ ತೊಗೊಂಡು ಇಟ್ಕೊಂಡಿರ್ತಾನೆ ಅವನ ಹತ್ರ. ಸೊ ಇದಕ್ಕೆ ಇಷ್ಟ ಆಯಿತು, ಫರ್ನಿಚರ್ಗೆ ಇಷ್ಟ ಆಯಿತು, ಬಿಲ್ಡಿಂಗ್ ಇಷ್ಟ ಆಯಿತು. ಸೊ ಏನು ಮಾಡ್ತಾನೆ? ನೆಕ್ಸ್ಟು ಇಲ್ಲಿ ಎಲೆಕ್ಟ್ರಾನಿಕ್ಸ್ನ ಕುಣಿಸ್ತಾನೆ. ಯಾವುದಕ್ಕೋಸ್ಕರ? ಎಲೆಕ್ಟ್ರಾನಿಕ್ ವಸ್ತುಗಳು ಇರ್ತವೆ, ಲೈಟ್ ಫಿಟ್ಟಿಂಗ್ಸು, ಅದು ಇದು ಅಂತೇಳಿ. ಅದಕ್ಕೊಂದು 50,000 ಖರ್ಚು ಮಾಡ್ತಾನೆ. ಇವನೇನು ಮಾಡ್ತಾನೆ? 5 ಲಕ್ಷ ಇತ್ತು. ಇವನೇನು ಮಾಡ್ತಾನೆ? ಅದಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಯಾರ ಹತ್ರ ಇನ್ನೂ ಬಂಡವಾಳ ಜಾಸ್ತಿ ಉಳಿದಿದೆ? ಅವನ ಹತ್ರ ಜಾಸ್ತಿ ಉಳಿದಿದೆ. ಯಾಕಂದರೆ ಅವನು ಮಾಡ್ತಾ ಇರುವಂಥದ್ದೆಲ್ಲ ಬರೆದಿಡ್ತಿರ್ತಾನೆ. ನೆಕ್ಸ್ಟ್ ಏನಾಗುತ್ತೆ? ಬಿಲ್ಡಿಂಗ್ ಆಯಿತಾ? ಈ ಜಾಗ ತೊಗೋಕ್ಕೂ ಕೂಡ ಏನು ಮಾಡಬೇಕಾಗತ್ತೆ? ಅಲ್ಲಿ ದುಡ್ಡು ಕೊಡಬೇಕಾಗಿತ್ತು. ಈ ಲ್ಯಾಂಡ್ಗೋಸ್ಕರ 10 ಲ್ಯಾಕ್ ಕೊಟ್ಟಿದ್ದರು. ಇಬ್ಬರು ಸೇಮ್ ಒಂದೇ ಊರಲ್ಲಿ ಇದ್ದಾರೆ ಅಂದರೆ ಸೇಮ್ ಇರುತ್ತೆ. 10 ಲ್ಯಾಕ್ ಇವನು ಕೊಟ್ಟಿದ್ದಾನೆ, ಇವನು ಕೂಡ ಲ್ಯಾಂಡ್ಗೋಸ್ಕರ 10 ಲ್ಯಾಕ್ ಕೊಟ್ಟಿದ್ದಾನೆ. ಹಾಗಾದರೆ ಇಬ್ಬರು ಹತ್ರ ಎಷ್ಟು ಉಳಿತು ಅಮೌಂಟು? ಎಲ್ಲ ತೆಗೆದು ನೋಡಿ ಎಷ್ಟು ಬರುತ್ತೆ ಮೈನಸ್ ಮಾಡಿದಾಗ 20 ಲಕ್ಷದಲ್ಲಿ ಎಷ್ಟಾಯಿತು? ಇಲ್ಲೆಷ್ಟು ಉಳಿತು? 3 ಲಕ್ಷ ಉಳಿತು. ಅಲ್ಲೆಷ್ಟು ಉಳಿತು? ಎಷ್ಟು ಉಳಿತು? 4,50,000 ಉಳಿತು. ಓಕೆ, ಜಾಸ್ತಿ ಇವನ ಹತ್ರ ಓದಿದೆ. ಈಗ ಇವನ ಹತ್ರ 1 ಲಕ್ಷ ಉಳಿದಿದೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಇವಾಗ ಏನಾಗುತ್ತೆ? ಅದೇ 1 ಲಕ್ಷ ಏನು ಮಾಡ್ತಾನಪ್ಪ ಅಂದರೆ, 1 ಲಕ್ಷ ಸಾಲಲ್ಲ, ಏನು ಮಾಡ್ತಾನೆ? ಇನ್ನೊಬ್ಬರ ಹತ್ರ ಲೋನ್ ತೊಗೊಳ್ತಾನೆ. ಲೋನ್ ತೊಗೊಂಡು 3 ಲಕ್ಷ ಲೋನ್ ತೊಗೊಂಡು ಪ್ಲಸ್ ಅವನ ಹತ್ರ 1 ಲಕ್ಷ ಇರುತ್ತೆ. ಆ 1 ಲಕ್ಷ ಏನು ಮಾಡ್ತಾನಪ್ಪ ಅಂದರೆ ಮಟೀರಿಯಲ್ಸ್ ತರ್ತಾನೆ. ಏನು ತರ್ತಾನೆ? ಮಟೀರಿಯಲ್ಸ್ ತಂದ. ಲೋನ್ ಎಷ್ಟಿದೆ ಇವನ ಹತ್ರ? ಜನರ ಹತ್ರ ಲೋನ್ ಎಷ್ಟು ಮಾಡಿದ್ದಾನೆ? 3 ಲಕ್ಷ ಲೋನ್ ಮಾಡಿದ. ಆದರೆ ಇವನು ಮಾಡಿದ್ನ? ಇವನಷ್ಟು ಎಷ್ಟಿದೆ? ಇನ್ನೂ 4,50,000 ಬಾಕಿ ಇತ್ತಲ್ಲ, ಅದರಲ್ಲಿ ಮಟೀರಿಯಲ್ಸ್ ತರ್ತಾನೆ. 3 ಲಕ್ಷದ ಮಟೀರಿಯಲ್ಸ್ ತರ್ತಾನೆ.
ಹಾಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಇವನೇನು ಮಾಡ್ತಾಯಿದ್ದಾನೆ, ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಎಲ್ಲ ಬರೆದಿಡ್ತಾಯಿದ್ದಾನೆ. ಪರ್ಚೇಸ್ ಮಾಡಿದರೆ ಪರ್ಚೇಸ್ ಬುಕ್ಕಲ್ಲಿ ಬರ್ದ, ಸೇಲ್ಸ್ ಮಾಡಿದರೆ ಸೇಲ್ಸ್ ಬುಕ್ಕಲ್ಲಿ ಬರೆದಿದ್ದಾನೆ. ಬ್ಯಾಂಕಿಗೆ ಏನಾದರೂ ದುಡ್ಡು ತುಂಬಿದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನ ಬ್ಯಾಂಕ್ ಸಿಸ್ಟಮಲ್ಲೇ ಮಾಡ್ತಿದ್ದಾನೆ, ಕ್ಯಾಶ್ ಸಿಸ್ಟಮಲ್ಲಿ ಮಾಡಲ್ಲ. ಕ್ಯಾಶ್ ಸಿಸ್ಟಮ್ ಆದ್ರೂ ಆ ದಿನದ ಅಮೌಂಟನ್ನು ಬ್ಯಾಂಕಿಗೆ ಹೋಗಿ ಕಟ್ಟೋದು. ಮತ್ತೆ ಈ ಥರ ಸಿಸ್ಟಮನ್ನು ಇವನೇನು ಮಾಡ್ತಾನೆ, ಪ್ರತಿದಿನ ಎಲ್ಲ ಬುಕ್ಸ್ಗಳನ್ನ ರೆಡಿ ಮಾಡ್ಕೊಂಡು ಬಂದ, ಎಲ್ಲ ಬರೆದಿಟ್ಟಿದ್ದಾನೆ. ಇವನು ಯಾವುದೇ ಒಂದು ಸಿಸ್ಟಮ್ನ ಮೇಂಟೈನ್ ಮಾಡಿಲ್ಲ. ಪರ್ಚೇಸ್ ಮಾಡಿದರೂ ಬರೆದಿಟ್ಟಿಲ್ಲ, ಸೇಲ್ಸ್ ಮಾಡಿದರೂ ಬರೆದಿಲ್ಲ. ಆಮೇಲೆ ಇವನೇನು ಮಾಡಿದ, ಉದ್ರಿ ಕೊಟ್ಟಿದ್ದ ಕೆಲವು ಜನಕ್ಕೆ. ಉದ್ರಿ ಅಂದರೆ ಕ್ರೆಡಿಟ್ ಡೆಟರ್ಸ್ ಅಂತ ಕರೀತಾರೆ. ಯಾರು ಬಿಸ್ನೆಸ್ಸಿಂದ ಹಣವನ್ನು ಅಥವಾ ವಸ್ತುವನ್ನು ತೆಗೆದುಕೊಂಡು ಹೋಗ್ತಾರಲ್ಲ ಅವ್ರಿಗೇನಂತ ಕರಿತೀವಿ, ಡೆಟರ್ಸ್ ಅಂತ ಕರಿತೀವಿ. ಆ ಡೆಟರ್ಸ್ನು ಕೂಡ ಏನು ಮಾಡಿದ್ದ, ಬರೆದಿಟ್ಟಿದ್ದ. ಆದರೆ ಇವನು ಅದನ್ನು ಕೂಡ ಬರೆದಿಟ್ಟಿರಲಿಲ್ಲ. ಸೊ ಕೊನೆಗೆ ಫೈನಾನ್ಸ್ ಇಯರ್ ಯಾವಾಗ ಬಂತು, ಎಂಡಿಗೆ 31/3/2023 ಬಂತು. ಇನ್ನೇನು ಮುಗಿಯೋಕ್ಕೆ ಬಂದಿದೆ ಅಂತ ತಿಳ್ಕೊಂಡು, ಈಗ ಎಕ್ಸಾಮ್ ಆಗಿದೆ, ಡಿಸೆಂಬರ್ ಬಂದಿದೆಯಲ್ಲ, ಈ ಥರ ಬಂದಿದೆ. ಸೊ ಅರ್ಜೆಂಟಾಗಿ ಲೋನ್ ಬೇಕಾಯಿತು ಇವರಿಗೆ. ಯಾರಿಗೆ? ಇವನಿಗೆ ಲೋನ್ ಬೇಕಾಯಿತು. ಇವನು ಮಾಡಿದ, ಬ್ಯಾಂಕಿಗೆ ಹೋದ. ಎಲ್ಲಿಗೆ ಹೋದ? ಸೀದಾ ಬ್ಯಾಂಕಿಗೆ ಹೋದ. ಬ್ಯಾಂಕಲ್ಲಿ ಮ್ಯಾನೇಜರ್ ಇದ್ದ. ಮ್ಯಾನೇಜರ್ ಹತ್ರ ಹೋಗಿ ಕೂತ್ಕೊಂಡ, ಇಲ್ಲಿ ಟೇಬಲ್ ಹತ್ರ ಕೂತ್ಕೊಂಡ. ಏನಿಲ್ಲ ಸರ್, ಮತ್ತು ನನಗೆ ಲೋನ್ ಬೇಕಾಗಿತ್ತು, ಒಂದು 15 ಲಕ್ಷ ರೂಪಾಯಿ ಲೋನ್ ಕೊಡಿ ಅಂತ ಕೇಳಕ್ಕೆ ಹೋದ. ಯಾರು ಕೇಳಕ್ಕೆ ಹೋದ್ರೆ ಇಲ್ಲಿ? ಎ ಅನ್ನೋ ವ್ಯಕ್ತಿ ಕೇಳಕ್ಕೆ ಹೋದ. ಅದೇ ಟೈಮ್ಗೆ ಇವನು ಕೂಡ ಬಂದ. ಯಾರು ಬಂದ? ಬಿ ಅನ್ನೋನು ಕೂಡ ಅಲ್ಲೇ ಬಂದ. ಇಬ್ಬರು ಅಲ್ಲೇ ಕೂತ್ಕೊಂಡ್ರು. ನೀನು ಯಾಕೆ ಬಂದಿದ್ದೆಪ್ಪ ಅಂತ ಇಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಲೋನ್ಗೋಸ್ಕರ ಬಂದಿದ್ದೀನಿ ಅಂತ ಅವ್ನು ಹೇಳ್ತಾನೆ. ಸೊ ಇಬ್ಬರು ಕೊಡ್ಕೊಂಡ್ರು. ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೇಳಿದ್ರು, ಸರ್ ನನಗೆ 15 ಲಕ್ಷ ಬೇಕಾಗಿದೆ. ಇವನು ಹೇಳ್ತಾನೆ, ಸರ್ ನನಗೆ 10 ಲಕ್ಷ ಬೇಕಾಗಿದೆ. ಆಯ್ತಪ್ಪ, ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಬ್ಯಾಂಕನ್ನು ಕೇಳ್ತಾನೆ. ಏನಿಲ್ಲ ಸರ್, ನಮ್ಮದೊಂದು ಬಿಸ್ನೆಸ್ ಇದೆ, ಚೆನ್ನಾಗಿ ನಡೀತಾ ಇದೆ. ಆ ಬಿಸ್ನೆಸ್ ಮೇಲೆ ನನಗೇನು ಮಾಡಿರಿ, ಲೋನ್ ಕೊಡ್ರಿ. ಸರಿ ಆಯಿತು, ನಿಮ್ಮ ಬಿಸ್ನೆಸ್ ಹತ್ರ ಬರ್ತೀನಿ, ಅಲ್ಲಿ ನೋಡ್ಕೊಂಡು ಆಮೇಲೆ ನಿಮ್ಗೆ ಕೊಡ್ತೀನಿ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ. ಸೊ ಫಸ್ಟ್ ಏನು ಮಾಡ್ತಾನಪ್ಪ ಅಂದರೆ, ಯಾರ ಹತ್ರ ಬಂದ? ಇಲ್ಲ, ಎ ಹತ್ರ ಬಂದ. ಯಾಕಂದ್ರೆ ಫಸ್ಟ್ ಅವನೇ ಬಂದಿದ್ದಲ್ಲ, ಎ ಹತ್ರ ಬಂದ. ಎ ಹತ್ರ ಬಂದ ತಕ್ಷಣ ಬ್ಯಾಂಕ್ ಮ್ಯಾನೇಜರ್ ಕೇಳ್ತಾನೆ, ಎಲ್ಲಪ್ಪ ನೀನು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಕೊಡು ಅಂತ ಕೇಳ್ತಾನೆ. ಏನು ಕೇಳಿದ? ಸರ್ ಹಂಗಂದ್ರೆ ಏನಂತ ಇವನು ಕೇಳ್ತಾನೆ. ಯಾರು? ಎ ಕೇಳ್ತಾನೆ. ಹಂಗಂದ್ರೆ ಏನು ಸರ್? ಅಲ್ಲ, ಆಡಿಟ್ ರಿಪೋರ್ಟಪ್ಪ, ಆಡಿಟ್ ರಿಪೋರ್ಟ್ ಮಾಡಿಲ್ವಾ ನೀನು ಹೋದ ವರ್ಷ? ಸರ್ ಹೊಸ ಬಿಸ್ನೆಸ್ಸು. ಓಕೆ, ಹೊಸ ಬಿಸ್ನೆಸ್ ಅಲ್ವಾ ನಿಮ್ಮದು? ಹೊಸ ಬಿಸ್ನೆಸ್ ಆದರೆ ಏನು ಮಾಡ್ತೀಯಾ, ನೀನು ಏನೇನು ಮೇಂಟೈನ್ ಮಾಡಿದ್ಯಾ ತೋರಿಸು ಅಂತ ಕೇಳ್ತಾನೆ. ಪರ್ಚೇಸ್ ಮೇಂಟೈನ್ ಮಾಡಿದ್ಯಾ? ಇಲ್ಲ. ಮಾಡಿದ್ನವನು? ಸೇಲ್ಸ್ ಮೇಂಟೈನ್ ಮಾಡಿದ್ಯಾ? ಇಲ್ಲ. ಹೋಗಲಿ, ಡೆಟರ್ಸ್ ಮೇಂಟೈನ್ ಮಾಡಿದ್ಯಾ? ಇಲ್ಲ. ಲ್ಯಾಂಡು, ಬಿಲ್ಡಿಂಗು, ಮಷಿನರಿ ಇವೆಲ್ಲ ತಂದಾಗ ಆ ಥರ ರೆಸಿಟ್ ಕೊಟ್ಟಿದ್ರು, ಅದಾದ್ರೆ ಇದೆಯಾ? ಅದೂ ಇಲ್ಲ. ಸೊ ನಿಂಗೆ ಹೆಂಗೆ ನಾನು ಲೋನ್ ಕೊಡಲಿ? ಯಾವ ಆಧಾರದ ಮೇಲೆ ಲೋನ್ ಕೊಡಲಿ ನಿನಗೆ? ನಮ್ಮ ಬ್ಯಾಂಕಿಗೆ ಡೀಟೇಲ್ಸ್ ಬೇಕು. ಡೀಟೇಲ್ಸ್ ಯಾವ ಥರ ಬೇಕು? ಇವೆಲ್ಲ ಡೀಟೇಲ್ಸನ್ನು ನೀನು ತೊಗೊಂಡೋಗಿ ಎಲ್ಲಿ ಹೋಗಬೇಕು? ಸಿ ಎ ಹತ್ರ ಹೋಗ್ಬೇಕು. ಸಿ ಎ ಹತ್ರ ಹೋಗಿ ಆಡಿಟ್ ರಿಪೋರ್ಟನ್ನು ರೆಡಿ ಮಾಡಬೇಕು. ಆಡಿಟ್ ರಿಪೋರ್ಟಲ್ಲಿ ಏನೇನಿರುತ್ತೆ, ಯಾವುದ್ಯಾವ್ದಿರುತ್ತೆ, ಆಡಿಟ್ ರಿಪೋರ್ಟ್ಗಳನ್ನ ರೆಡಿ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಸರಿ ಸರ್ ಅಂತಾನೆ. ಆದರೆ ಇವ್ನಿಗೆ ಲೋನ್ ಸಿಗೋಲ್ಲ. ಯಾಕೆ? ಅದು ಯಾವುದೇ ರೀತಿ ಮೇಂಟೈನನ್ನು ಮಾಡಿಲ್ಲ. ಸೊ ರಿಪೋರ್ಟ್ಗಳನ್ನ ಹೇಳ್ತೀನಿ ನೋಡಿ. ಅಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ಗಳನ್ನ ರೆಡಿ ಮಾಡಬೇಕಾಗತ್ತೆ. ಆ ರಿಪೋರ್ಟ್ಗಳನ್ನ ಹೇಳ್ತೀನಿ. ಆ್ಯನ್ಯುವಲ್ ರಿಪೋರ್ಟ್ ಅಂತ ಕರೀತಾರೆ. ಓಕೆ, ಒಂದು ನಿಮಿಷ ಹೇಳ್ತೀನಿ. ಅಲ್ಲಿ ಕೆಲವೊಂದು ರಿಪೋರ್ಟ್ ಬರ್ತವೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ರೇಷಿಯೋ ಅನಾಲೈಸಿಸ್ಸು, ಆಮೇಲೆ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು ಎಲ್ಲ ರಿಪೋರ್ಟ್ ಬರ್ತವೆ. ಆಮೇಲೆ ಹೇಳ್ತೀನಿ ಆಮೇಲೆ. ಸೊ ಈಗ ಅದೇ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡಿದ, ಅದೇ ಬ್ಯಾಂಕ್ ಮ್ಯಾನೇಜರಲ್ಲಿ ಬಂದ, ಬಿ ಹತ್ರ ಬಂದು ಕೇಳ್ತಾನೆ, ಸರ್ ನಿಂದು ಏನೇನು ರಿಪೋರ್ಟ್ ಮಾಡಿದ ರೆಡಿ ಮಾಡಿದ ಕೊಡಪ್ಪ ಅಂತ ಅಂದಾಗ ಅವೆಲ್ಲ ಹೇಳ್ತಾನೆ. ಸರ್ ಎಷ್ಟು ಡೆಟರ್ಸ್ ಇದೆ, ಎಷ್ಟು ಸೇಲ್ಸ್ ಇದೆ, ಎಷ್ಟು ಪರ್ಚೇಸ್ ಇದೆ, ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನಿಲ್ಲ ಸರ್, 31/3/2023 ನಾನು ಆಡಿಟ್ ಮಾಡಿಸ್ತೀನಿ, ಆಡಿಟ್ ಮಾಡಿ ನಿಮ್ಗೆ ಕೊಡ್ತೀನಿ, ನಮ್ಗೆ ಲೋನ್ ಕೊಡ್ರಿ. ಎಲ್ಲ ಚೆಕ್ ಮಾಡ್ತೇನೆ, ಎಲ್ಲ ಕ್ಲಿಯರ್ ಆಗಿರುತ್ತೆ. ಸೊ ಅವ್ನಿಗೆ ಹೇಳ್ತಾನೆ, ನೋಡಪ್ಪ ನಾನು ಫಸ್ಟಿಗೆ ಎ ಹತ್ರ ಹೋಗಿ ಭೇಟಿ ಕೊಟ್ಟಾಗ ಅವನೇನು ರಿಪೋರ್ಟ್ ಮಾಡಿರಲಿಲ್ಲ. ಸೊ ರಿಪೋರ್ಟ್ ಮಾಡಿಲ್ಲ, ಆ ಕಾರಣಕ್ಕಾಗಿ ಏನು ಮಾಡಿದ್ದೀನಿ, ಅವನಿಗೆ ಲೋನ್ ಸ್ಯಾಂಕ್ಷನ್ ಮಾಡಲಿಲ್ಲ. ನೀನೆಲ್ಲ ರಿಪೋರ್ಟ್ ರೆಡಿ ಮಾಡಿದ್ಯಾ, ಆಡಿಟ್ ರಿಪೋರ್ಟ್ ಮಾಡಿಸ್ಕೊಡು. ಆಡಿಟ್ ರಿಪೋರ್ಟ್ ಮಾಡಿದಾಗ ಏನು ಮಾಡ್ತೀನಪ್ಪ ಅಂದರೆ ನಿಂಗೆ ಲೋನ್ ಕೊಡ್ತೀನಿ ಅಂತ ಹೇಳಿದೆ. 31 ಬರುತ್ತೆ.
ಎಲ್ಲಿ ಬಂತು 31ನೇ ತಾರೀಕಿಗೆ ಬಂದಾಗ ಸೊ ಇವನು ಏನು ಮಾಡ್ತಾನೆ ಸೀದಾ ಯಾರ ಹತ್ರ ಹೋದ ಸಿ ಎ ಹತ್ರ ಹೋದ. ಸಿ ಎ ಹತ್ರ ಹೋಗಿ ಏನು ಹೇಳ್ತಾನೆ, ಸರ್ ನಂದೆಲ್ಲ ರಿಪೋರ್ಟ್ ರೆಡಿ ಮಾಡಿ ಕೊಡಿ. ರಿಪೋರ್ಟಲ್ಲಿ ಏನಿರುತ್ತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇರುತ್ತೆ, ಜಿ ಎಸ್ ಟಿ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಇರುತ್ತೆ. ಇವೆಲ್ಲನೂ ಏನು ಮಾಡ್ತಾರಪ್ಪ ಅಂದರೆ ರಿಪೋರ್ಟಲ್ಲಿ ರೆಡಿ ಮಾಡಿ ಎಲ್ಲ ಕ್ಲೀನಾಗಿ ಪ್ರಾಫಿಟ್ ಎಷ್ಟಾಯಿತು, ಲಾಸ್ ಎಷ್ಟಾಯಿತು, ಲಾಸ್ ಅಂತ ಆಗಿರಲ್ಲ, ಪ್ರಾಫಿಟ್ ಆಗಿರುತ್ತೆ ಒಂದು. ಆಮೇಲೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾನೆ, ಅದೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಲ್ ಆಗಿ ಪ್ರಿಪೇರ್ ಮಾಡೋದೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಯಾರು ಪ್ರಿಪೇರ್ ಮಾಡಿದ್ರಿ ಇಲ್ಲಿ, ಸಿ ಎ ಪ್ರಿಪೇರ್ ಮಾಡಿದ ಅಥವಾ ಅಕೌಂಟೆಂಟ್ ಪ್ರಿಪೇರ್ ಮಾಡ್ಬೋದು. ಅಕೌಂಟೆಂಟ್ ಪ್ರಿಪೇರ್ ಮಾಡಿ ಸಿ ಎ ಹತ್ರ ಸೈನ್ ತೊಗೊಂಡು ಕೊನೆಗೆ ಎಲ್ಲಿ ಕೊಟ್ಟ ಅದನ್ನ ಹೋಗಿ ಆ ರಿಪೋರ್ಟ್ನ ಯಾರಿಗೆ ಕೊಟ್ಟ, ಬ್ಯಾಂಕಿಗೆ ಕೊಟ್ಟ. ಬ್ಯಾಂಕಿಗೆ ಕೊಟ್ಟಾಗ ಬ್ಯಾಂಕ್ದವರು ಅದನ್ನು ಅಪ್ರೂವಲ್ ಮಾಡಿದ್ರು. ಅಪ್ರೂವಲ್ ಮಾಡಿದ ತಕ್ಷಣ ಅವನಿಗೆ 10 ಲಕ್ಷ ರೂಪಾಯಿ ಲೋನ್ ಕೊಟ್ಟರು. ಸೊ ಹಾಗಾದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎದಕ್ಕೆ ಯೂಸ್ ಆಯಿತು? ಇವಾಗ ಕ್ವಶನ್ ಕೇಳ್ತೀನಿ, ಕ್ವಶನ್ ಕೇಳ್ತಾ ಇದ್ದೀನಿ. ಫಸ್ಟ್ ಕೇಳಿದ ಅದೇ ಕ್ವಶನ್ ಮತ್ತೆ ರಿಪೀಟ್ ಕೇಳ್ತಾ ಇದ್ದೀನಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾಕೆ ಯೂಸ್ ಆಯಿತು? ಸರ್ ಲೋನ್ ತೊಗೊಳಕ್ಕೆ. ಯಾರ ಹತ್ರ? ಬ್ಯಾಂಕ್ ಹತ್ರ ಲೋನ್ ತೊಗೊಳಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ ಆಯಿತು. ಹೇಗೆ ಲೋನ್ ಸಿಗ್ತಾ ಹಾಗಾದರೆ? ಹೇಗೆ ಯಾಕೆ ಸಿಗಲಿಲ್ಲ? ಅವನು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗಳನ್ನ ಬರೆದಿಟ್ಟಿಲ್ಲ. ಆದರೆ ಇವನು ಎಲ್ಲ ಬರೆದಿಟ್ಟಿದ್ದ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋಕ್ಕೋಸ್ಕರ ಬರೆದಿಟ್ಟಿದ್ದ. ಲೋನ್ ತೊಗೊಳಕ್ಕೆ ಹೋದಾಗ ಏನು ಮಾಡಿದ್ರು, ಲೋನ್ ಕೊಟ್ಟರು. ಯಾಕೆ ಕೊಟ್ಟರು? ಅವನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿದ್ದಾನೆ. ಬ್ಯಾಂಕು ಇದು ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಏನಿದು? ಯೂಸರ್ಸ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡೋಂಥ ಒಂದು ವ್ಯಕ್ತಿ. ಯಾವುದು? ಬ್ಯಾಂಕ್. ನಿಮ್ಮ ಬಿಸ್ನೆಸ್ಗೆ ಶೇರ್ ಕೊಡ್ತಾರೆ, ನೆನಪಿದೆಯಾ? ಶೇರ್ ಕ್ಯಾಪಿಟಲ್ ಇದೆ, ನೆನಪಿದೆಯಲ್ಲ? ಷೇರುದಾರರು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನೋಡಿ ಶೇರುಗಳನ್ನ ಖರೀದಿ ಮಾಡ್ತಾರೆ. ನಿಮ್ಮ ಬಿಸ್ನೆಸ್ ಸ್ಟ್ಯಾಬಿಲಿಟಿ ಇತ್ತು, ಚೆನ್ನಾಗಿತ್ತು ಅಂದ್ರೆ ಷೇರುದಾರರು ನಿಮಗೆ ಶೇರ್ ಕೊಡ್ತಾರೆ. ಯಾವುದನ್ನು ನೋಡಿ ಕೊಡ್ತಾರೆ ಅವರು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಏನು ಬಂದು ಆಫೀಸಲ್ಲಿ ಚೆಕ್ ಮಾಡ್ತಾರೆ? ಇಲ್ಲ, ಅವರಿಗೆಲ್ಲ ಇಂಟರ್ನೆಟಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಪ್ರತಿಯೊಂದು ಕಂಪ್ನಿಯ ಸ್ಟೇಟ್ಮೆಂಟು ಇಂಟರ್ನೆಟಲ್ಲಿ ಸಿಗುತ್ತೆ. ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ, ಷೇರು ಮಾರುಕಟ್ಟೆ ಅಂತ ಕರೀತಾರೆ. ಅದನ್ನು ನೋಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಸ್ಟಡಿ ಮಾಡಿಕೊಂಡೆ ನಿಮಗೆ ಅವರು ಕೂಡ, ಯಾರು? ಕಸ್ಟಮರ್ಸ್ ಆರ್ ಶೇರ್ ಹೋಲ್ಡರ್ಸ್ ಕೂಡ ಒಬ್ಬರು ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಒಂದೇದು ಯಾವುದು? ಬ್ಯಾಂಕ್. ಎರಡನೇದು ಕಸ್ಟಮರ್ಸ್, ಷೇರುದಾರರು ಕೂಡ. ಲೋನ್ ಕೊಡೋಂಥ ವ್ಯಕ್ತಿಗಳಿಗೆ ಏನಂತ ಕರಿತೀವಿ? ಕ್ರೆಡಿಟರ್ಸ್ ಕೂಡ. ನಿಮ್ಗೆ ಲೋನ್ ಕೊಡಬೇಕಾದ್ರೆ ಯೋಚನೆ ಮಾಡ್ತಾರೆ, ನಿಮ್ಮದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವೀಕ್ ಇತ್ತು ಅಂದರೆ ಲೋನ್ ಕೊಡಲ್ಲ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಇತ್ತು ಅಂದರೆ ಏನು ಮಾಡ್ತಾರೆ? ಲೋನ್ ಕೊಡ್ತಾರೆ. ಓಕೆ, ಆಮೇಲೆ ಮತ್ತೆ ಯಾರು ಬರ್ತಾರೆ ಅಂದರೆ ಮ್ಯಾನೇಜ್ಮೆಂಟು. ನಿಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ದವರು ಕೂಡ ಏನು ಮಾಡ್ತಾರಪ್ಪ ಅಂದರೆ ಅದನ್ನು ನೋಡ್ತಾರೆ. ಇನ್ನು ಅಂಗಡಿ ಬಗ್ಗೆ ಹೇಳ್ತಾ ಇದ್ದೀನಿ, ದೊಡ್ಡ ಕಂಪ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗ. ಆಮೇಲೆ ನೆಕ್ಸ್ಟು ಎಂಪ್ಲಾಯೀಸ್. ನಿಮ್ಮ ಸಂಸ್ಥೆಗೆ ದುಡಿಯೋಕ್ಕೆ ಬರುವಂಥ ಎಂಪ್ಲಾಯೀಸ್, ದೊಡ್ಡ ದೊಡ್ಡ ಕಂಪ್ನಿ ಇರ್ತವೆ, 5-10 ಸಾವಿರ ಜನ ದುಡಿತಿರ್ತಾರೆ. ಅಂಥ ಕಂಪ್ನಿ ಹೇಳ್ತಾನೆ. ಆ ಎಂಪ್ಲಾಯಿಗಳು ನಿಮ್ಮ ಸಂಸ್ಥೆಗೆ ಬಂದು ದುಡಿಬೇಕಂದ್ರೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳ್ಕೊಂಡಿರ್ತಾರೆ. ಸಂಸ್ಥೆ ಚೆನ್ನಾಗಿತ್ತು ಅಂದರೆ ಮಾತ್ರ ಬರ್ತಾರೆ, ಇಲ್ಲಾಂದರೆ ಬರಲ್ಲ. ಅವರಿಗೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಕು. ಆಮೇಲೆ ನೆಕ್ಸ್ಟು ಕಸ್ಟಮರ್ಸ್ ಬೇಕು, ಬ್ಯಾಂಕ್ ಬೇಕು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬೇಕು, ಇನ್ವೆಸ್ಟರ್ ಬೇಕು, ಗೌರ್ಮೆಂಟ್ಗೂ ಕೂಡ ಬೇಕು. ನೀವು ಏನಾದರೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಲಿಲ್ಲ ಅಂದರೆ ಗೌರ್ಮೆಂಟ್ ಅವರು ಬಂದು ಅಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಟ್ಯಾಕ್ಸ್ ಹಾಕೋದ್ರ ಮುಖಾಂತರ ಅಥವಾ ದಂಡ ಹಾಕೋದ್ರ ಮುಖಾಂತರ ಏನು ಮಾಡ್ತಾರೆ, ನಿಮಗೆ ಎಚ್ಚರಿಕೆನ ಕೊಟ್ಟು ಹೋಗ್ತಾರೆ. ಗೌರ್ಮೆಂಟ್ದವ್ರಿಗೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಕು. ಸರ್ ಯಾಕೆ ಗೌರ್ಮೆಂಟ್ದವ್ರಿಗೆ ಯಾಕೆ ಬೇಕು? ನೀವು ಪ್ರತಿ ತಿಂಗಳು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದೀರಾ, GST ಕಟ್ತಿದ್ದೀರಾ ಅಂತ ಏನು ಮಾಡ್ತಾರಪ್ಪ ಅಂದರೆ ಚೆಕ್ ಮಾಡ್ತಾರೆ. ಕಟ್ಟಲಿಲ್ಲ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಿಮ್ಮ ಹತ್ರ ಇರಲಿಲ್ಲ, ಕಂಪ್ನಿನ ಕ್ಲೋಸ್ ಮಾಡ್ತಾರೆ. ಸೊ ಗೌರ್ಮೆಂಟ್ದವ್ರಿಗೂ ಏನು ಬೇಕು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಕು. ಹಾಗಾದರೆ ಗೊತ್ತಾಯ್ತಲ್ಲ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಾಗುತ್ತೆ? ಒಂದು ರಿಪೋರ್ಟ್ ಆಗುತ್ತೆ. ಅದಕ್ಕೆ ಮೀನಿಂಗ್ ಕಡೆ ಬನ್ನಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದಿ ಎಂಡ್ ಪ್ರಾಡಕ್ಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದಿ ಎಂಡ್ ಪ್ರಾಡಕ್ಟ್ ಆಫ್ ಅಕೌಂಟಿಂಗ್ ಸಿಸ್ಟಮ್. ಅಕೌಂಟಿಂಗ್ ಸಿಸ್ಟಮ್ ಒಳಗಡೆ ಕೊನೆಯ ಒಂದು ಪ್ರಾಡಕ್ಟ್ ಇದು. ಸಿಸ್ಟಮ್ ಹೇಳಿದ್ನಲ್ಲ ಆವಾಗಲೇ, ಅಕೌಂಟಿಂಗ್ ಸಿಸ್ಟಮಲ್ಲೇ ಕೊನೆಯ ಒಂದು ಪ್ರಾಡಕ್ಟು. ಇದು ಏನು ಯೂಸ್ ಆಗುತ್ತೆ ನೋಡಿ ಮುಂದೆ? ಪ್ರಿಪೇರ್ಡ್ ವಿತ್ ಆನ್ ಇಂಟೆನ್ಷನ್. ಇದನ್ನು ಯಾಕೆ ಪ್ರಿಪೇರ್ ಮಾಡ್ತಾರೆ? ಟು ಜಡ್ಜ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ನ ಫೈನಾನ್ಷಿಯಲ್ ಸ್ಥಿತಿಗತಿ ಯಾವ ರೀತಿ ಇದೆ ಅದರ ಬಗ್ಗೆ ತಿಳ್ಕೊಳ್ತಾರೆ. ಇದು ಏನನ್ನ ಒಳಗೊಂಡಿದೆ? ಇಟ್ ಕನ್ಸಿಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಅರ್ಥ ಆಯ್ತಾ? ಇನ್ನು ಇಂಟ್ರೊಡಕ್ಷನ್ ಬನ್ನಿ. ಎವ್ರಿ ಕನ್ಸರ್ನ್ ವಾಂಟ್ಸ್ ಟು ಮೆಜರ್ ಪಿರಿಯಾಡಿಕಲಿ ದ ಪರ್ಫಾರ್ಮೆನ್ಸ್ ಆಫ್ ಇಟ್ಸ್ ಆ್ಯಕ್ಟಿವಿಟೀಸ್ ಇನ್ ಟರ್ಮ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಎಲ್ಲ ಬಿಸ್ನೆಸ್ಗಳು ಏನು ಮಾಡ್ತಾವೆ ಅಂದರೆ ಪಿರಿಯಾಡಿಕಲಿ, ಅವಧಿಗೆ ಏನು ಮಾಡ್ತಾರೆ? ತಿಂಗಳ ಅಥವಾ ವಾರಕ್ಕೆ ವಾರ ಅಥವಾ 3 ತಿಂಗಳಿಗೊಮ್ಮೆ ಏನು ಮಾಡ್ತಾರೆ ಅಂದರೆ ತಮ್ಮ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗ್ತಿದೆಯಾ, ಲಾಸ್ ಆಗ್ತಿದೆಯಾ ಅದ್ರ ಬಗ್ಗೆ ತಿಳ್ಕೊಳ್ತಾರೆ. ಇನ್ನು ಮುಂದೆ ನೋಡಿ, ಇಟ್ಸ್ ಆಲ್ಸೋ ಲೈಕ್ಸ್ ಟು ನೋ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಆನ್ ದಿ ಕ್ಲೋಸಿಂಗ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡ್.
ಅಕೌಂಟಿಂಗ್ ಪೀರಿಯಡ್ ಕ್ಲೋಸ್ ಆಗಬೇಕಾದ್ರೆ ಅದರ ಅಸೆಟ್ ಎಷ್ಟಿದೆ, ಲ್ಯಾಬಿಲಿಟಿ ಎಷ್ಟಿದೆ, ಇದನ್ನು ಅರ್ಥ ಮಾಡ್ಕೊಳ್ಳೋ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಮುಂದೆ ನೋಡಿ, ಇನ್ ಆರ್ಡರ್ ಟು ಅಸರ್ಟೇನ್ ಇನ್ಕಮ್ ಆ್ಯಂಡ್ ಆಲ್ಸೋ ಅಕ್ಸೆಸ್ ಟು ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪ್ನಿ. ನಮ್ಮ ಸಂಸ್ಥೆಯಲ್ಲಿ ಪ್ರಾಫಿಟ್ ಆಗ್ತಿದೆಯಾ, ಲಾಸ್ ಆಗ್ತಿದೆಯಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾರೆ. ಈ ವರ್ಷ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿದ ಯಾರು, ಬಿ ಅನ್ನೋ ವ್ಯಕ್ತಿ ಪ್ರಿಪೇರ್ ಮಾಡಿದ. ಅವನು ಇನ್ಕಮ್ ಎಷ್ಟಿದೆ, ಪ್ರಾಫಿಟ್ ಎಷ್ಟು ಬಂತು ಅಂದರೆ, ಪ್ರಾಫಿಟ್ ತೊಗೋಣ, ಈ ವರ್ಷದ ಪ್ರಾಫಿಟ್ಟು 4 ಲಕ್ಷ ರೂಪಾಯಿ ಪ್ರಾಫಿಟ್ ಬಂದಿದೆ. ಎಷ್ಟು ಬಂತು? 4 ಲಕ್ಷ ರೂಪಾಯಿ. ಮುಂದಿನ ವರ್ಷ ಮತ್ತೆ ಬಿಸ್ನೆಸ್ ಮಾಡಿದ, ಅವಾಗ 7 ಲಕ್ಷ ರೂಪಾಯಿ ಪ್ರಾಫಿಟ್ ಬಂತು. ಸೊ ಕಂಪೇರ್ ಮಾಡ್ತಾನೆ, ಹೋದ ವರ್ಷ 4 ಲಕ್ಷ ಬಂದಿತ್ತು, ಈ ವರ್ಷ 7 ಲಕ್ಷ ಬಂದಿತ್ತು. ಆ ಹಳೆಯ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಹೊಸ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಕಂಪೇರ್ ಮಾಡಿದಾಗ ಎಷ್ಟು ಕಂಪೇರ್ ಬಂತು? 3 ಲಕ್ಷ ಜಾಸ್ತಿ ಬಂತು. ಆ 3 ಲಕ್ಷ ಜಾಸ್ತಿ ಬರಬೇಕಾದ್ರೆ ಏನು ರೀಸನ್? ಆ ರೀಸನ್ನ ಹುಡ್ಕೋಕೆ ಹೋದ, ಅವಾಗ ಅದು ಯಾವ್ದು ಹೆಲ್ಪ್ ಮಾಡ್ತಿಲ್ಲಿ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇತ್ತು ಅಂತ ಹೆಲ್ಪ್ ಆಯಿತು. ಇರಲಿಲ್ಲ ಅಂದರೆ ಅವ್ನು ನೆನಪಿರ್ತಿತ್ತು ಅದು ಎಷ್ಟು ಆಸ್ತಿ ಇತ್ತು ಹೋದ ವರ್ಷ, ಈ ವರ್ಷ ಎಷ್ಟು ಆಸ್ತಿ ಇದೆ, ಹೋದ ವರ್ಷ ಎಷ್ಟು ಲ್ಯಾಬಿಲಿಟೀಸ್ ಇತ್ತು, ಈ ವರ್ಷ ಎಷ್ಟು ಲ್ಯಾಬಿಲಿಟೀಸ್ ಇದೆ ಅನ್ನೋದು ಗೊತ್ತಾಗ್ತಿತ್ತ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇರಲಿಲ್ಲ ಅಂದಿದ್ರೆ ಅದು ಗೊತ್ತಾಗ್ತಿರಲಿಲ್ಲ. ಆ ಕಾರಣಕ್ಕಾಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ್ದು ರೀಸನ್, ನಾನು ಡೈರೆಕ್ಟಾಗಿ ಹೋಗಿದ್ದರೆ ನೀವು ಎಕ್ಸಾಮ್ ಪರ್ಪಸ್ ಮಾತ್ರ ಯೋಚನೆ ಮಾಡ್ತಿದ್ರಿ. ಇಷ್ಟೆಲ್ಲ ಹೇಳೋದು ರೀಸನ್ ಏನು? ನಿಮಗೆ ಗೊತ್ತಾಗಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋದು ಹೆಂಗಿರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗಲಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಇಷ್ಟೊಂದೆಲ್ಲ ಹೇಳೋದು ನನಗೆ ಬೇಕಾಗಿಲ್ಲ. ಎಕ್ಸಾಮ್ ಪರ್ಪಸ್ ಆಗಿದ್ದರೆ ಡೈರೆಕ್ಟ್ಲಿ ಮೀನಿಂಗ್ ಬರ್ಸ್ತಿದ್ದೆ, ಆಬ್ಜೆಕ್ಟಿವ್ ಬರ್ಸ್ತಿದ್ದೆ, ಫಾರ್ಮೆಟ್ಗೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ. ಸೊ ಒಂದು ಪೀರಿಯಡ್ನ ವೇಸ್ಟ್ ಮಾಡ್ತಾ ಇರಲಿಲ್ಲ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಏನು ಮಾಡ್ತಿದ್ದೀನಿ, ಇಷ್ಟೆಲ್ಲ ಕ್ಲೀನಾಗಿ ಹೇಳಿದ್ದೀನಿ. ಸೊ ನಾಳೆ ಬರಬೇಕಾದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್ನ ಬಾಡಕೊಂಬನ್ನಿ, ಎಲ್ಲರಿಗೂ ಕೇಳ್ತೀನಿ, ಪ್ರತಿಯೊಬ್ಬರಿಗೂ ಇದು ಬರಲೇಬೇಕು. ಅಂಡರ್ಸ್ಟ್ಯಾಂಡ್ ಆಯಿತಾ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ಮೀನಿಂಗ್ನ ಮೇನ್ ಹೆಡ್ಡಿಂಗ್ ಹಾಕಿ, ಇನ್ನೊಂದು ಹೆಡ್ಡಿಂಗ್ ಹಾಕಿ, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಆಬ್ಜೆಕ್ಟಿವ್ ಉದ್ದೇಶಗಳು, ಅವಾಗಲೇ ಹೇಳಿದ್ದ ಆಬ್ಜೆಕ್ಟಿವ್ನೇ ಹೇಳ್ತಾ ಇದ್ದೀನಿ. ಆಬ್ಜೆಕ್ಟಿವ್ ಅಂದರೆ ಉದ್ದೇಶಗಳು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಉದ್ದೇಶಗಳು. ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದನ್ನು ಕೂಡ ನಾಳೆ ನಿಮಗೆ ಹೋಮ್ವರ್ಕ್ನ ಕೊಡ್ತಾ ಇದ್ದೀನಿ. ಇವಾಗ ಜಸ್ಟ್ ಏನು ಹೇಳಿದೆ, ಬೇಸಿಕ್ ಕ್ಲಾಸ್ನ ಹೇಳಿದ್ದೀನಿ, ಇಂಟ್ರೊಡಕ್ಷನ್ ಹೇಳಿದ್ದೀನಿ, ಮೀನಿಂಗ್ ಹೇಳಿದ್ದೀನಿ. ನಾಳೆ ನೀವು ಬರಬೇಕಾದ್ರೆ ಎಲ್ಲಿ ಸರ್ಚ್ ಮಾಡ್ಕೊಂಬರ್ತೀರಾ, ಇಂಟರ್ನೆಟಲ್ಲಿ ಸರ್ಚ್ ಮಾಡಿರಿ, ಅಲ್ಲಿ ಮಾಡಿ, ಬುಕ್ಕಲ್ಲಿ ಸರ್ಚ್ ಮಾಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಚ್ ಮಾಡಿ, ಏನೇ ಮಾಡ್ತೀರಿ ಗೊತ್ತಿಲ್ಲ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನು ಆಬ್ಜೆಕ್ಟಿವ್ ಎಷ್ಟಿರಬೇಕು? 4 ಮಾತ್ರ ಬರ್ಕೊಂಬನ್ನಿ. ನಾಳೆ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಶುಭ ದಿನ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ.